ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ನಾನು ತಿಳ್ಕೊಂಡಂಗೆ ನೀವೆಲ್ಲರೂ ಚೆನ್ನಾಗಿರ್ತೀರಂತ. ನಾನು ಇವತ್ತು ತಾಜಾ ಮಟ್ರಿ ಮೆಂತಿ ಮಾಡತ್ತೀನಿ. ಅಂದರೆ ಸ್ವಲ್ಪ ಪಾಪಡಿ ಆದಂಗೆ ಆಗುತ್ತೆ, ಚೆನ್ನಾಗಾಗತ್ತೆ. ಒಂದು ಸಲ ಟ್ರೈ ಮಾಡಿರಿ. ಏನಿಲ್ಲ, ಗೋಧಿ ಹಿಟ್ಟು 1 ಕಪ್ಪು, ಮತ್ತು ಕಡಲೆ ಹಿಟ್ಟು 1 ಕಪ್ಪು, ಮತ್ತು ಚಿರಿಟಿ ರವೆ 1 ಕಪ್ ತೊಗೊಂಡಿನಿ. ಸ್ವಲ್ಪ ಜೀರಿಗೆ, ಅಜವಾನ, ಮತ್ತು ಸ್ವಲ್ಪ ಮೆಂತಿ ಹಾಕ್ಕೊಂಡೀನಿ ಒಂದು. ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಚಮಚೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು, ಸ್ವಲ್ಪ ಬಟ್ರ್ ಹಾಕ್ಕೋಬೇಕು. ಬಟ್ರದ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸಾರಿ ಫ್ರೆಂಡ್ಸ್. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು ಮೊದಲು. ಆಮೇಲೆ ನೀರು ಹಾಕಿ ಚೆನ್ನಾಗಿ ಕಲಸಿ ಇದು ಹಿಟ್ಟು ನೆನೆಸ್ಬಿಡ್ಬೇಕು ಫ್ರೆಂಡ್ಸ್. ನೋಡಿರಿ, ನಾನು ಎಷ್ಟು ಮೆತ್ತಗೆ ನೆನೆಸಿದ್ದೀನಿ. ಆಮೇಲೆ ಮತ್ತೆ ನಾನು ಕಲಸಿ ಇಷ್ಟು ಗಟ್ಟಿ ಮಾಡಿದ್ದೀನಿ. ಒಂದು ಅರ್ಧ ತಾಸು ನಾನು ಸೈಡ್ ಇಟ್ಟಿದ್ದೆ, ಆಮೇಲೆ ಮಾಡಕತ್ತೀನಿ. ಈಗ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಹಿಟ್ಟು. ಈಗ ನೋಡಿರಿ, ಅದೇ ನೋಡಿರಿ, ಈಗ ಉಂಡೆ ಮಾಡಕತ್ತೀನಿ. ಅದೇ ಮಾಡಿ ನಿಮ್ಗೆ ಎಷ್ಟು ತೆಳ್ಳಗಾಗತ್ತೆ ನೀಡೋಕ್ಕೆ ಅಷ್ಟು ತೆಳ್ಳಗೆ ನೀಡ್ಕೋಬೇಕು. ಅಷ್ಟು ಚೆನ್ನಾಗಿ ನೀವು ಎಷ್ಟು ತೆಳ್ಳಗೆ ನೀಡ್ಕೊತೀರೋ ಅಷ್ಟು ಮತ್ತು ತೆಳ್ಳಗೆ ಪಾಪಡಿ ಆದಂಗೆ ಆಗ್ತಾವೆ. ಇದು ಟೀ ಜೊತೆಗೆ ಎಲ್ಲ ಚೆನ್ನಾಗಿ ಅನ್ನಿಸ್ತೈತೆ. ಮಕ್ಕಳಿಗೆ ಹೊರಗಿಂದ ಚಿಪ್ಸು ಕುರ್ಕುರೆ ತಿನ್ನಿಸೋದ್ರಿಂದ, ಇದು ಮನೆಗೆ ಮಾಡಿ ತಿನ್ನಿಸೋದ್ರಿಂದ ಭಾಳ ಚೆನ್ನಾಗೆ. ನಾನು ಈ ಥರ ನಾನು ಮಾಡಿ ಇಟ್ಟಿರ್ತೀನಿ, ನನ್ನ ಮಕ್ಕಳು ತಿಂತಾ ಇರ್ತಾರೆ. ಹೊರಗಿಂದ ಕೀಳಲ್ಲ ಇಂಥ ಮಾಡಿಟ್ರೆ ನಾವು ಮಕ್ಕಳಿಗೆ. ಸುಮ್ಮನೆ ಹೊರಗಿಂದ ತಿನ್ನಿಸೋದ್ರಿಂದ ಮನೆಗೆ ನಾವು ಮಾಡಿಕೊಡೋದೇ ಚಲೋ ಮಕ್ಕಳಿಗೆ. ನೋಡಿರಿ, ಈಗ ಎಷ್ಟು ತೆಳ್ಳಗೆ ಮಾಡ್ಕೊಂಡು ನೀವು ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೇಕು. ತೆಳ್ಳಗೆ ನೀಡಿ ಎಣ್ಣೆಗೆ ಹಾಕಿದ್ಮೇಲೆ ಅವು ಕೆಂಪುಗೆ ಒಟ್ಟು ಚಾಕ್ಲೇಟ್ ಟೈಪ್ ಕಲರ್ ಆಗಬೇಕು, ಅಷ್ಟು ನೀಡ್ಕೊಂಡೆ ನಿಮ್ಗೆ ಕ್ರಿಸ್ಪಿಯಾಗಿ ಚೆನ್ನಾಗಾಗಿ ಬರುತ್ತೆ. ಹಾಕೋ ಹೊತ್ತಿಗೆ ಮೊದಲು ಎಣ್ಣೆ ಚೆನ್ನಾಗಿ ಕಾಯಿಸಿರಬೇಕು. ನಾವು ಹಾಕೋ ಹೊತ್ತಿಗೆ ಸ್ವಲ್ಪ ಸಣ್ಣಗೆ ಮಾಡಿ ಹಾಕಿ ಮತ್ತೆ ಜೋರು ಮಾಡಿ ಹಾಕಿ ಈ ಕಲರ್ನಾಗ ನೀವು ಮಾಡ್ಕೋಬೇಕು. ನೋಡಿರಿ ಎಷ್ಟು ಚೆನ್ನಾಗಾಗಿದೆ, ಕ್ರಿಸ್ಪಿಯಾಗಿದ್ದಿದೆ. ಒಂದು ಸಲ ಟೇಸ್ಟ್ ಮಾಡಿದರೆ ಮನೆಗೆ ಏನಿಲ್ಲ, ಒಂದು 20 ನಿಮಿಷ ಆಗ್ಬೋದು. ಇದು ಮಾಡ್ಕೊಳೋದು ಭಾಳ ಟೈಮು ಹಿಡಿಯಲ್ಲ. ಚಪಾತಿ ಮಾಡ್ಕೊತೀರಲ್ಲ ನೀವು, ಅಷ್ಟೇ ಟೈಮ್ ಹಿಡಿಯುತ್ತೆ. ಒಂದು ಸಲ ಮನೆಗೆ ಮಾಡಿ ನೋಡ್ರಿ, ಆಯಿತಾ? ನೋಡಿರಿ, ನಾನೀಗ ಮಾಡೋದು ತೋರಿಸಿದ್ದೀನಲ್ಲ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗುತ್ತೆ. ಹೊರಗಿಂದ ಮಕ್ಕಳು ಕುರ್ಕುರೆ ಚಿಪ್ಸ್ ತಿನ್ನೋದ್ರಿಂದ ಆರೋಗ್ಯ ಕೆಡುತ್ತೆ. ಹಂಗಾಗಿ ನಾವೇ ಮನೆಗೆ ಹಿಂಗೆ ಮಾಡಿಕೊಟ್ಬಿಟ್ರೆ ಮಕ್ಕಳು ಪ್ರೀತಿಯಿಂದ ತಿಂತಾರೆ. ನನ್ನ 2 ಮಕ್ಕಳು ಎಷ್ಟು ಪ್ರೀತಿಯಿಂದ ತಿಂತಾರಂದರೆ, ಇದು ಅಷ್ಟು ಪ್ರೀತಿಯಿಂದ ಸ್ಕೂಲಿಗೆ ಹೋಗಿದ್ದಾರೆ. ಇಲ್ಲಾಂದರೆ ತೋರಿಸ್ತಿದ್ದೆ ನಿಮಗೆ. ಇದು ಮಾಡಿಬಿಟ್ರೆ ಆಗೋದು, ಮಮ್ಮಿ ಕೊಡು ಮೊಸರು ಜೊತೆ ಹಚ್ಕೊಂಡು ತಿಂತಾರೆ, ಇಲ್ಲ ಸಾಸ್ ಜೊತೆ ಹಚ್ಕೊಂಡು ತಿಂತಾರೆ. ನೀವು ಒಂದ್ಸಲ ಮನೆಗೆ ಟ್ರೈ ಮಾಡಿರಿ ಫ್ರೆಂಡ್ಸ್, ಭಾಳ ಚೆನ್ನಾಗಾಗುತ್ತೆ. ಹೊರಗಿಂದ ತಿನ್ನೋದ್ರಿಂದ ಆರೋಗ್ಯ ಕೆಡುತ್ತೆಲ್ಲ, ಮನೆಗೆ ಮಾಡಿ ತಿನ್ಬೋದು. ಹಂಗಾಗಿ ನಾನು ಇದು ಹಿಟ್ಟಿಗೆ ಗೋಧಿ ಹಿಟ್ಟಿಂದ ರವೆಯಿಂದ ಮಾಡಿದ್ದೀನಿ ಸ್ವಲ್ಪ. ನೋಡಿರಿ, ನೀವು ಮನೆಗೆ ಟ್ರೈ ಮಾಡಿರಿ, ಆಯಿತಾ? ಆಯಿತು. ನನ್ನ ವಿಡಿಯೋ ಹೆಂಗೆ ಅನಿಸ್ತಾ ಇದೆ ನಿಮಗೆ? ಲೈಕ್ ಆ್ಯಂಡ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನನಗೆ ಪ್ಲೀಸ್ ಒಂದು ಸಪೋರ್ಟ್ ಕೊಡಿರಿ, ಆಯಿತಾ? ಮತ್ತೆ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗುತ್ತೀನಿ ನಿಮಗೆ. ಬಾಯ್.